ಇವತ್ತು ನಡೆದಂತಹ ಸಚಿವ ಸಂಪುಟ ಸಭೆಯಲ್ಲಿ ರಾಜ್ಯ ಸರ್ಕಾರ ಮಹತ್ವದ ನಿರ್ಧಾರವನ್ನು ಕೈಗೊಂಡಿದೆ. 5 ಕೆಜಿ ಅಕ್ಕಿಯ ಬದಲು 5 ಕೆಜಿ ಆಹಾರ ಧಾನ್ಯದ ಕಿಟ್ ಅನ್ನು ಕೊಡಬೇಕು ಅಂತ ರಾಜ್ಯ ಸರ್ಕಾರ ತೀರ್ಮಾನವನ್ನ ಮಾಡಿರೋದು. ಈ ಒಂದು ಸರ್ಕಾರದ ನಡೆಗೆ ಈಗ ಬಿಜೆಪಿ ಆಕ್ರೋಶವನ್ನು ಹೊರಹಾಕ್ತಾ ಇದೆ. ರಾಜ್ಯ ಸರ್ಕಾರ ಹಳ್ಳ ಹಿಡಿದಿದೆ. ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಾರಿದ್ದಾರೆ. 2.5 ವರ್ಷದಲ್ಲಿ ಸರ್ಕಾರ ಸಂಪೂರ್ಣವಾಗಿ ಹಳ್ಳ ಹಿಡಿದಿದೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ಸರ್ಕಾರದ ನಡೆಗೆ ಈಗ ಬಿಜೆಪಿ ಆಕ್ರೋಶವನ್ನು ಹೊರಹಾಕ್ತಾ ಇದೆ. ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ಹಳ್ಳ ಹಿಡಿದಿರೋದು. ಈಗ ಅವರು ಮ್ಯಾನಿಫೆಸ್ಟೋದಲ್ಲಿ ಏನಿದೆ 10 ಕೆಜಿ ಅಕ್ಕಿ, ಅದು ಈಗ ಎಲ್ಲೋಯ್ತು 10 ಕೆಜಿ ಅಕ್ಕಿ? ನಾವ್ ಹೇಳಿದ್ರ? ಅಂದ್ರೆ ನಿಮ್ ಮ್ಯಾನಿಫೆಸ್ಟೋನ ನೀವೇ ವೈಲೇಟ್ ಮಾಡ್ತಾ ಇದ್ದೀರಾ. ಜನರ ಮ್ಯಾನಿಫೆಸ್ಟೋ ಅವತ್ತೇ ಹಾಕ್ಬೇಕಾಯ್ತು. ನಾವು ಎಣ್ಣೆ ಕೊಡ್ತೀರಿ, ಸಕ್ಕರೆ ಕೊಡ್ತೀರಿ, ಉಪ್ಪು ಕೊಡ್ತೀರಿ, ಇವೆಲ್ಲ ಹಾಕ್ಬೋದಾಯ್ತು. ನೀವು ಅವತ್ತೇನೆ ಹಾಕಿಲ್ಲ. ಓಟ್ಗೋಸ್ಕರ 10 ಕೆಜಿ ಅಕ್ಕಿ. ಅದು 10 ಕೆಜಿ ನಿಮ್ದಲ್ಲ, ಕೇಂದ್ರ ಸರ್ಕಾರ ಕೊಡ್ತಾ ಇರೋದು 5 ಕೆಜಿ. ಕೇಂದ್ರ ಸರ್ಕಾರ ಕೊಡ್ತಾ ಇರೋದು 5 ಕೆಜಿ ನಿಮ್ದಲ್ಲ, ನೀವೆಲ್ಲ ಕೊಡ್ತಾ ಇರೋದು. ಇದು ಸುಮ್ಮನೆ ರಾಜ್ಯದಲ್ಲಿ ಅಭಿವೃದ್ಧಿ ಕುಂಠಿತ ಆಗಿದೆ ಅನ್ನೋದನ್ನ ಯಾಮಾರ್ಸಕ್ಕೋಸ್ಕರ ಈ ತರದ ಒಂದೊಂದು, ಈಗ ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀನಿ ಅಂದ್ರು, ಹೋಯ್ತು ಜನ ಬೈಯಕ್ ಶುರು ಅಂದ್ರು. ಬ್ರ್ಯಾಂಡ್ ಬೆಂಗಳೂರು ಹೆಸರೇ ಎತ್ತಲ್ಲ, ಯಾರು ಒಬ್ಬರೆತ್ತಲ್ಲ ಹೆಸರು. ನಾವು ಆಮೇಲೆ ಈಗ GBA ಮಾಡಿದ್ರು, 5 ಕಾರ್ಪೊರೇಷನ್ ಮಾಡ್ತೀರಿ, ಇದೊಂದು ವರ್ಷ ಓಡಿಸ್ತಾರೆ. ಹಂಗೆ ಜನರ ಮನಸ್ಸನ್ನ ಡೈವರ್ಟ್ ಮಾಡಕ್ಕೋಸ್ಕರ ಈ ತರ ಸ್ಕೀಮ್ಗಳನ್ನು ತರ್ತಾ ಇದ್ದಾರೆ. ಇದರಿಂದ ಜನಗಳೇನು ಉದ್ಧಾರ ಆಗ್ತಾರೆ ಅಂತ ಏನಿಲ್ಲ. ಜನಗಳಿಗೆ ಅವರಿಗೆ ಸಂಪಾದನೆ ಮಾಡುವಂತ ಶಕ್ತಿಯನ್ನ ಹೆಚ್ಚಿಸಬೇಕು, ಸ್ಕಿಲ್ ಪವರ್ ಜಾಸ್ತಿ ಆಗಬೇಕು, ಸ್ವಯಂ ಉದ್ಯೋಗ ಮಾಡುವಂತ ಶಕ್ತಿಯನ್ನ ಜನಗಳಿಗೆ ನಾವು ಕೊಡಬೇಕು. ಅದು ಸರ್ಕಾರ ಅನ್ನೋದು. ಇವರು ಅದೆಲ್ಲ ಬಿಟ್ಬಿಟ್ಟು ಜನಗಳನ್ನ ಯಾಮಾರ್ಸಕ್ಕೋಸ್ಕರ ಒಂದೊಂದು ಸ್ಕೀಮ್ ಅನ್ನು 6 ತಿಂಗಳು ಒಂದೊಂದು ಸ್ಕೀಮ್ ತಂದು ಜನರ ಡೈವರ್ಟ್ ಮಾಡೋದು, ಮೈಂಡ್ ಅನ್ನ ಡೈವರ್ಟ್ ಮಾಡೋಕ್ಕೋಸ್ಕರ ಮಾಡ್ತಾ ಇದ್ದಾರೆ ಅಷ್ಟೇ. ಇದರಲ್ಲಿ ಹೊಸತನ ಏನೂ ಇಲ್ಲ. ಹಲವಾರು ರಾಜ್ಯಗಳಲ್ಲಿ ಮಾಡಿ ಎಲ್ಲ ಗಂಟು ಮೂಟೆ ಕಟ್ಕೊಂಡು ಹೋಗಿದ್ದಾರೆ. ಇವರು ಅದೇ ತರ ಆಗ್ತಾರೆ. ಈಗ ಅವರು ಮ್ಯಾನಿಫೆಸ್ಟೋದಲ್ಲಿ ಏನಿದೆ 10 ಕೆಜಿ. ಎಸ್, ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಹನುಮಂತು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ, ಫೋನ್ ಸಂಪರ್ಕದಲ್ಲಿದ್ದಾರೆ. ಹನುಮಂತು, ಇದೀಗ ರಾಜ್ಯ ಸರ್ಕಾರ 5 ಕೆಜಿ ಅಕ್ಕಿಯ ಬದಲು 5 ಕೆಜಿ ಆಹಾರ ಕಿಟ್ ನೀಡೋದಕ್ಕೆ ಈಗ ತೀರ್ಮಾನ ಮಾಡಿದೆ. ಒಂದ್ ಕಡೆ ವಿಪಕ್ಷಗಳು ಕೂಡ ಇದಕ್ಕೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಿಡಿಕಾರ್ತಾ ಇದೆ. ಸದ್ಯಕ್ಕೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನ್ ಡೀಟೇಲ್ಸ್ ಇದೆ? ಇವತ್ತು ಸರ್ಕಾರ ಒಂದು ಸಭೆಯನ್ನ ಮಾಡಿ ಒಂದು ಮಹತ್ವವನ್ನ ನಿರ್ಧಾರವನ್ನ ತೆಗೆದುಕೊಂಡಿದೆ. ಇವತ್ತು ನಡೆದಂತ ಸಚಿವ ಸಂಪುಟ ಸಭೆಯಲ್ಲಿ ಅದರಲ್ಲೂ ಕೂಡ ಆಹಾರ ಇಲಾಖೆಯಿಂದ ಕೊಡ್ತಾ ಇರುವಂತಹ ಅನ್ನಭಾಗ್ಯ ಯೋಜನೆಯಡಿಯಲ್ಲಿ 10 ಕೆಜಿ ಅಕ್ಕಿಯನ್ನು ಕೊಡ್ತಾ ಇದ್ರು. ಅದರ ಬದಲಾಗಿ ಇದೀಗ ಕಿಟ್ ಅನ್ನು, ಇಂದಿರಾ ಕಿಟ್ ಅನ್ನು ಕೊಡ್ಲಿಕ್ಕೆ ಸರ್ಕಾರ ಮುಂದಾಗಿರುವಂತದ್ದು. ಪ್ರಮುಖವಾಗಿ ಇದರಿಂದ ಒಂದಷ್ಟು ಅಕ್ಕಿ, ತೊಗರಿಬೇಳೆ, ಅಡುಗೆ ಎಣ್ಣೆ, ಸಕ್ಕರೆ, ಉಪ್ಪು, ಈ ರೀತಿಯ ಪದಾರ್ಥಗಳನ್ನ, ಪೌಷ್ಟಿಕಾಂಶಗಳನ್ನ ಕೊಡುವಂತ ಪದಾರ್ಥಗಳನ್ನ ಕೊಡ್ಲಿಕ್ಕೆ ಮುಂದಾಗಿದೆ. ಅನ್ನಭಾಗ್ಯ ಈ ಸರ್ಕಾರ ರಚನೆ ಆದಂತ ಸಂದರ್ಭದಲ್ಲಿ ಅನ್ನಭಾಗ್ಯ ಯೋಜನೆಯಡಿಯಲ್ಲಿ ಪ್ರತಿಯೊಬ್ಬರಿಗೂ 10 ಕೆಜಿ ಅಕ್ಕಿ ಕೊಡ್ತೀವಿ ಅನ್ನೋ ಘೋಷಣೆಯನ್ನ ಮಾಡಿದ್ರು. ಘೋಷಣೆಯ ನಂತರದಲ್ಲಿ ಅಕ್ಕಿಯ ಅಭಾವ ಉಂಟಾಯಿತು. ಹಾಗಾಗಿನೇ ಕೆಲವರಿಗೆ ಹೆಚ್ಚುವರಿಯಾಗಿ 5 ಕೆಜಿಯನ್ನು ಕೊಡುವಂತದ್ದೇನಿದೆ, ಅದಕ್ಕೆ ಪರ್ಯಾಯವಾಗಿ ಹಣವನ್ನ ಕೊಡುವಂತ ವ್ಯವಸ್ಥೆಯನ್ನು ಕೂಡ ಮಾಡಿದ್ರು. ಆದ್ರೆ ಅಕ್ಕಿ ಮತ್ತೆ ಹಣದ ವ್ಯವಸ್ಥೆಯಾಗಿ ಒಂದಷ್ಟು ಅಕ್ಕಿಯ ದುರ್ಬಳಕೆ ಮಾಡ್ಕೊಳ್ಳಾಗ್ತಾ ಇದೆ ಅನ್ನುವಂತ ಆರೋಪಗಳು ಕೇಳಿ ಬಂದಿರುವಂತ ಹಿನ್ನೆಲೆಯಲ್ಲಿ ಇವತ್ತು ಸರ್ಕಾರ ಒಂದು ಇಂದಿರಾ ಕಿಟ್ ಅನ್ನ ಕೊಡ್ಲಿಕ್ಕೆ ತೀರ್ಮಾನ ಮಾಡಿದೆ. ಆದ್ರೆ ಇದರಿಂದ ಸಹಜವಾಗಿಯೇ ಇಂದಿರಾ ಕಿಟ್ ಕೊಡೋದ್ರಿಂದ ಸರ್ಕಾರಕ್ಕೂ ಕೂಡ, ಸರ್ಕಾರದ ಒಂದಷ್ಟು ಇಮೇಜ್ ಕೂಡ ಹೆಚ್ಚಿಸುವಂತ ಲೆಕ್ಕಾಚಾರವೂ ಕೂಡ ಇದೆ ಅನ್ನುವಂತ ಆರೋಪಗಳು ಈಗ ಬಿಜೆಪಿ ಮಾಡ್ತಾ ಇರುವಂತದ್ದು. ಆದ್ರೆ ಸರ್ಕಾರ ಮಾಡ್ತಾ ಇರುವಂತಹ ವಾದ ಏನಂತಂದು ಹೇಳಿದ್ರೆ, ನಾವು ಕೊಡ್ತಾ ಇರುವಂತಹ ಅಕ್ಕಿಯಲ್ಲಿ ಒಂದಷ್ಟು ದುರ್ಬಳಕೆ ಆಗ್ತಾ ಇತ್ತು, ಅದಕ್ಕೆ ಕಡಿವಾಣ ಹಾಕಿ ಈಗ ನಾವು ಇಂದಿರಾ ಕಿಟ್ ಅನ್ನ ಕೊಡ್ತಾ ಇರುವಂತದ್ದು. ಅಕ್ಕಿ 5 ಕೆಜಿ ಅಕ್ಕಿ, ಅದರ ಜೊತೆಗೆ ಈಗ ಬೇಳೆ ಮತ್ತು ಅಡಿಗೆ ಎಣ್ಣೆ ಎಲ್ಲ ಸೇರಿದಂತೆ ಕೊಡೋದ್ರಿಂದ ಇದರಿಂದ ರಾಜ್ಯದ ಜನರಿಗೆ ಅನುಕೂಲ ಆಗತ್ತೆ ಅನ್ನುವಂಥದ್ದು. ಮತ್ತೆ ಪ್ರತಿ ರೇಷನ್ ಕಾರ್ಡ್ ಏನಿದೆ, ಪಡಿತರ ಚೀಟಿಗೆ 1 ಕಿಟ್ ಅನ್ನ ಕೊಡುವಂತ ವ್ಯವಸ್ಥೆನೀಗ ಸರ್ಕಾರ ಮಾಡಿರೋದ್ರಿಂದ ಜನಕ್ಕೂ ಕೂಡ ಅನುಕೂಲ ಆಗತ್ತೆ ಅನ್ನುವಂತ ಲೆಕ್ಕಾಚಾರದಲ್ಲಿ ಸರ್ಕಾರ ಇದೆ. ಥ್ಯಾಂಕ್ ಯು ಹನುಮಂತು ತಮ್ಮೆಲ್ಲ ಮಾಹಿತಿಗೆ. ಆರಂಭದಿಂದಲೂ ಕೂಡ ಈ ಜಾತಿ ಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಗೊಂದಲ, ಚರ್ಚೆ ಕೂಡ ಆಗ್ತಾ ಇತ್ತು. ಈಗ ಒಂದ್ ಕಡೆ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ಇದು ಜಟಾಪಟಿಗೆ ಕೂಡ ಕಾರಣವಾಗಿದೆ. ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ಜಾತಿ ಗಣತಿ ಜಟಾಪಟಿ ಜೋರಾಗ್ತಾ ಇದೆ. ವಿಪಕ್ಷ ನಾಯಕ ಆರ್ ಅಶೋಕ್ ಕೆಂಡ ಕಾರಿದ್ದಾರೆ. ನಿಮ್ಮ ಬಳಿ ಒಡವೆ ಇದೆಯಾ ಅಂತ ಕೇಳಿದ್ದಾರೆ ಸಮೀಕ್ಷೆದಾರರು.
ಗ್ಯಾರಂಟಿ ಕಟ್ ಮಾಡಲು ಇದೆಲ್ಲ ಕೇಳ್ತಾ ಇದ್ದಾರೆ. ಕಾರು, ಒಡವೆ, ಜಮೀನು ಇದೆ ಅಂದ್ರೆ ಗ್ಯಾರಂಟಿ ಕಟ್ ಆಗುತ್ತೆ. ಇದು ಸಿಎಂ ಸಿದ್ದರಾಮಯ್ಯನವರ ಕುತಂತ್ರ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ಜಾತಿ ಗಣತಿಯಲ್ಲಿ 60 ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಎಷ್ಟು ಸರಿ ಅಂತ ಪ್ರಶ್ನೆ ಮಾಡಿದ್ದಾರೆ. ಒಂದು ರೀತಿ ಹಳ್ಳ ಹಿಡಿಯುತ್ತಿರುವ ಜಾತಿ ಗಣತಿ ಇದು. ಹಳ್ಳ ಹಿಡಿಯುತ್ತಿರುವ ಜಾತಿ ಗಣತಿ ಸಮೀಕ್ಷೆ ಬಗ್ಗೆನೇ ಅನುಮಾನ ಸೃಷ್ಟಿಯಾಗ್ತಾ ಇದೆ ಎಲ್ಲ ಕಡೆ. ಈ ಸಮೀಕ್ಷೆ ಬಗ್ಗೆನೇ ಸಾರ್ವಜನಿಕರಲ್ಲಿ ಅನುಮಾನ ದೊಡ್ಡ ಮಟ್ಟದಲ್ಲಿ ಬೆಳೀತಾ ಇದೆ. ದತ್ತಾಂಶ ಸಂಗ್ರಹ ಪ್ರಕ್ರಿಯೆ ಏನಿದೆ ಅದು ಪಾರದರ್ಶಕವಾಗಿ ಕಾಣಿಸ್ತಾ ಇಲ್ಲ. ಒಂದು ರೀತಿ ಹಳ್ಳ ಹಿಡಿಯುತ್ತಿರುವ ಜಾತಿ ಗಣತಿ ಇದು. ಹಳ್ಳ ಹಿಡಿಯುತ್ತಿರುವ ಜಾತಿ ಗಣತಿ ಸಮೀಕ್ಷೆ ಬಗ್ಗೆ ಇವತ್ತು ನಡೆದಂತಹ ಸಚಿವ ಸಂಪುಟ ಸಭೆಯಲ್ಲಿ ರಾಜ್ಯ ಸರ್ಕಾರ ಮಹತ್ವದ ನಿರ್ಧಾರವನ್ನು ಕೈಗೊಂಡಿದೆ. 5 ಕೆಜಿ ಅಕ್ಕಿಯ ಬದಲು 5 ಕೆಜಿ ಆಹಾರ ಧಾನ್ಯದ ಕಿಟ್ ಅನ್ನು ಕೊಡಬೇಕು ಅಂತ ರಾಜ್ಯ ಸರ್ಕಾರ ತೀರ್ಮಾನವನ್ನ ಮಾಡಿರೋದು. ಈ ಒಂದು ಸರ್ಕಾರದ ನಡೆಗೆ ಈಗ ಬಿಜೆಪಿ ಆಕ್ರೋಶವನ್ನು ಹೊರಹಾಕ್ತಾ ಇದೆ. ರಾಜ್ಯ ಸರ್ಕಾರ ಹಳ್ಳ ಹಿಡಿದಿದೆ. ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಾರಿದ್ದಾರೆ. 2.5 ವರ್ಷದಲ್ಲಿ ಸರ್ಕಾರ ಸಂಪೂರ್ಣವಾಗಿ ಹಳ್ಳ ಹಿಡಿದಿದೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ಸರ್ಕಾರದ ನಡೆಗೆ ಈಗ ಬಿಜೆಪಿ ಆಕ್ರೋಶವನ್ನು ಹೊರಹಾಕ್ತಾ ಇದೆ. ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ಹಳ್ಳ ಹಿಡಿದಿರೋದು. ಈಗ ಅವರು ಮ್ಯಾನಿಫೆಸ್ಟೋದಲ್ಲಿ ಏನಿದೆ 10 ಕೆಜಿ ಅಕ್ಕಿ. ಅದು ಈಗ ಎಲ್ಲೋಯ್ತು 10 ಕೆಜಿ ಅಕ್ಕಿ? ನಾವ್ ಹೇಳಿದ್ರ? ಅಂದ್ರೆ ನಿಮ್ ಮ್ಯಾನಿಫೆಸ್ಟೋನ ನೀವೇ ವೈಲೇಟ್ ಮಾಡ್ತಾ ಇದ್ದೀರ. ಜನರ ಮ್ಯಾನಿಫೆಸ್ಟೋ ಅವತ್ತೇ ಹಾಕ್ಬೇಕಾಯ್ತು. ನಾವು ಎಣ್ಣೆ ಕೊಡ್ತೀರಿ, ಸಕ್ಕರೆ ಕೊಡ್ತೀರಿ, ಉಪ್ಪು ಕೊಡ್ತೀರಿ, ಇವೆಲ್ಲ ಹಾಕ್ಬೋದಾಯ್ತು. ನೀವು ಅವತ್ತೇನೆ ಹಾಕಿಲ್ಲ. ಓಟ್ಗೋಸ್ಕರ 10 ಕೆಜಿ ಅಕ್ಕಿ. ಅದು 10 ಕೆಜಿ ನಿಮ್ದಲ್ಲ, ಕೇಂದ್ರ ಸರ್ಕಾರ ಕೊಡ್ತಾ ಇರೋದು 5 ಕೆಜಿ. ಕೇಂದ್ರ ಸರ್ಕಾರ ಕೊಡ್ತಾ ಇರೋದು 5 ಕೆಜಿ ನಿಮ್ದಲ್ಲ, ನೀವೆಲ್ಲ ಕೊಡ್ತಾ ಇರೋದು. ಇದು ಸುಮ್ಮನೆ ರಾಜ್ಯದಲ್ಲಿ ಅಭಿವೃದ್ಧಿ ಕುಂಠಿತ ಆಗಿದೆ ಅನ್ನೋದನ್ನ ಯಾಮಾರ್ಸಕ್ಕೋಸ್ಕರ ಈ ತರದ ಒಂದೊಂದು. ಈಗ ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀನಿ ಅಂದ್ರು, ಹೋಯ್ತು ಜನ ಬೈಯಕ್ ಶುರು ಅಂದ್ರು. ಬ್ರ್ಯಾಂಡ್ ಬೆಂಗಳೂರು ಹೆಸರೇ ಎತ್ತಲ್ಲ, ಯಾರು ಒಬ್ಬರೆತ್ತಲ್ಲ ಹೆಸರು. ನಾವು ಆಮೇಲೆ ಈಗ GBA ಮಾಡಿದ್ರು, 5 ಕಾರ್ಪೊರೇಷನ್ ಮಾಡ್ತೀರಿ. ಇದೊಂದು ವರ್ಷ ಓಡಿಸ್ತಾರೆ. ಹಂಗೆ ಜನರ ಮನಸ್ಸನ್ನ ಡೈವರ್ಟ್ ಮಾಡಕ್ಕೋಸ್ಕರ ಈ ತರ ಸ್ಕೀಮ್ಗಳನ್ನು ತರ್ತಾ ಇದ್ದಾರೆ. ಇದರಿಂದ ಜನಗಳೇನು ಉದ್ಧಾರ ಆಗ್ತಾರೆ ಅಂತ ಏನಿಲ್ಲ. ಜನಗಳಿಗೆ ಅವರಿಗೆ ಸಂಪಾದನೆ ಮಾಡುವಂತ ಶಕ್ತಿಯನ್ನ ಹೆಚ್ಚಿಸಬೇಕು. ಸ್ಕಿಲ್ ಪವರ್ ಜಾಸ್ತಿ ಆಗಬೇಕು. ಸ್ವಯಂ ಉದ್ಯೋಗ ಮಾಡುವಂತ ಶಕ್ತಿಯನ್ನ ಜನಗಳಿಗೆ ನಾವು ಕೊಡಬೇಕು. ಅದು ಸರ್ಕಾರ ಅನ್ನೋದು. ಇವರು ಅದೆಲ್ಲ ಬಿಟ್ಬಿಟ್ಟು ಜನಗಳನ್ನ ಯಾಮಾರ್ಸಕ್ಕೋಸ್ಕರ ಒಂದೊಂದು ಸ್ಕೀಮ್ ಅನ್ನು 6 ತಿಂಗಳು ಒಂದೊಂದು ಸ್ಕೀಮ್ ತಂದು ಜನರ ಡೈವರ್ಟ್ ಮಾಡೋದು, ಅವ್ರ ಮೈಂಡ್ ಅನ್ನ ಡೈವರ್ಟ್ ಮಾಡೋಕ್ಕೋಸ್ಕರ ಮಾಡ್ತಾ ಇದ್ದಾರೆ ಅಷ್ಟೇ. ಇದರಲ್ಲಿ ಹೊಸತನ ಏನೂ ಇಲ್ಲ. ಹಲವಾರು ರಾಜ್ಯಗಳಲ್ಲಿ ಮಾಡಿ ಎಲ್ಲ ಗಂಟು ಮೂಟೆ ಕಟ್ಕೊಂಡು ಹೋಗಿದ್ದಾರೆ. ಇವರು ಅದೇ ತರ ಆಗ್ತಾರೆ. ಈಗ ಅವರು ಮ್ಯಾನಿಫೆಸ್ಟೋದಲ್ಲಿ ಏನಿದೆ 10 ಕೆಜಿ. ಎಸ್, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಹನುಮಂತು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ, ಫೋನ್ ಸಂಪರ್ಕದಲ್ಲಿದ್ದಾರೆ. ಹನುಮಂತು, ಇದೀಗ ರಾಜ್ಯ ಸರ್ಕಾರ 5 ಕೆಜಿ ಅಕ್ಕಿಯ ಬದಲು 5 ಕೆಜಿ ಆಹಾರ ಕಿಟ್ ನೀಡೋದಕ್ಕೆ ಈಗ ತೀರ್ಮಾನ ಮಾಡಿದೆ. ಒಂದ್ ಕಡೆ ವಿಪಕ್ಷಗಳು ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಿಡಿಕಾರ್ತಾ ಇದೆ. ಸದ್ಯಕ್ಕೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನ್ ಡೀಟೇಲ್ಸ್ ಇದೆ? ಇವತ್ತು ಸರ್ಕಾರ ಒಂದು ಸಭೆಯನ್ನ ಮಾಡಿ ಒಂದು ಮಹತ್ವವನ್ನ ನಿರ್ಧಾರವನ್ನ ತೆಗೆದುಕೊಂಡಿದೆ. ಇವತ್ತು ನಡೆದಂತ ಸಚಿವ ಸಂಪುಟ ಸಭೆಯಲ್ಲಿ ಅದರಲ್ಲೂ ಕೂಡ ಆಹಾರ ಇಲಾಖೆಯಿಂದ ಕೊಡ್ತಾ ಇರುವಂತಹ ಅನ್ನಭಾಗ್ಯ ಯೋಜನೆಯಡಿಯಲ್ಲಿ 10 ಕೆಜಿ ಅಕ್ಕಿಯನ್ನು ಕೊಡ್ತಾ ಇದ್ರು. ಅದರ ಬದಲಾಗಿ ಇದೀಗ ಕಿಟ್ ಅನ್ನು, ಇಂದಿರಾ ಕಿಟ್ ಅನ್ನು ಕೊಡ್ಲಿಕ್ಕೆ ಸರ್ಕಾರ ಮುಂದಾಗಿರುವಂತದ್ದು. ಪ್ರಮುಖವಾಗಿ ಇದರಿಂದ ಒಂದಷ್ಟು ಅಕ್ಕಿ, ತೊಗರಿಬೇಳೆ, ಅಡುಗೆ ಎಣ್ಣೆ, ಸಕ್ಕರೆ, ಉಪ್ಪು ಈ ರೀತಿಯ ಪದಾರ್ಥಗಳನ್ನ, ಪೌಷ್ಟಿಕಾಂಶಗಳನ್ನ ಕೊಡುವಂತ ಪದಾರ್ಥಗಳನ್ನ ಕೊಡ್ಲಿಕ್ಕೆ ಮುಂದಾಗಿದೆ. ಅನ್ನಭಾಗ್ಯ ಈ ಸರ್ಕಾರ ರಚನೆ ಆದಂತ ಸಂದರ್ಭದಲ್ಲಿ ಅನ್ನಭಾಗ್ಯ ಯೋಜನೆಯಲ್ಲಿ ಪ್ರತಿಯೊಬ್ಬರಿಗೂ 10 ಕೆಜಿ ಅಕ್ಕಿ ಕೊಡ್ತೀವಿ ಅನ್ನೋ ಘೋಷಣೆಯನ್ನ ಮಾಡಿದ್ರು. ಘೋಷಣೆಯ ನಂತರದಲ್ಲಿ ಅಕ್ಕಿಯ ಅಭಾವ ಉಂಟಾಯಿತು. ಹಾಗಾಗಿನೇ ಕೆಲವರಿಗೆ ಹೆಚ್ಚುವರಿಯಾಗಿ 5 ಕೆಜಿಯನ್ನು ಕೊಡುವಂತದ್ದೇನಿದೆ ಅದಕ್ಕೆ ಪರ್ಯಾಯವಾಗಿ ಹಣವನ್ನ ಕೊಡುವಂತ ವ್ಯವಸ್ಥೆಯನ್ನು ಕೂಡ ಮಾಡಿದ್ರು. ಆದ್ರೆ ಅಕ್ಕಿ ಮತ್ತೆ ಹಣದ ವ್ಯವಸ್ಥೆಯಾಗಿ ಒಂದಷ್ಟು ಅಕ್ಕಿಯ ದುರ್ಬಳಕೆ ಮಾಡ್ಕೊಳ್ಳಾಗ್ತಾ ಇದೆ ಅನ್ನೋಂತ ಆರೋಪಗಳು ಕೇಳಿ ಬಂದಿರುವಂತ ಹಿನ್ನೆಲೆಯಲ್ಲಿ ಇವತ್ತು ಸರ್ಕಾರ ಒಂದು ಇಂದಿರಾ ಕಿಟ್ ಅನ್ನ ಕೊಡ್ಲಿಕ್ಕೆ ತೀರ್ಮಾನ ಮಾಡಿದೆ. ಆದ್ರೆ ಇದರಿಂದ ಸಹಜವಾಗಿಯೇ ಇಂದಿರಾ ಕಿಟ್ ಕೊಡೋದ್ರಿಂದ ಸರ್ಕಾರಕ್ಕೂ ಕೂಡ ಸರ್ಕಾರದ ಒಂದಷ್ಟು ಇಮೇಜ್ ಕೂಡ ಹೆಚ್ಚಿಸುವಂತ ಲೆಕ್ಕಾಚಾರವೂ ಕೂಡ ಇದೆ ಅನ್ನುವಂತ ಆರೋಪಗಳು ಈಗ ಬಿಜೆಪಿ ಮಾಡ್ತಾ ಇರುವಂತದ್ದು. ಆದ್ರೆ ಸರ್ಕಾರ ಮಾಡ್ತಾ ಇರುವಂತ ವಾದ ಏನಂತಂದು ಹೇಳಿದ್ರೆ
ನಾವು ಕೊಡ್ತಾ ಇರುವಂತಹ ಅಕ್ಕಿಯಲ್ಲಿ ಒಂದಷ್ಟು ದುರ್ಬಳಕೆ ಆಗ್ತಾ ಇತ್ತು. ಅದಕ್ಕೆ ಕಡಿವಾಣ ಹಾಕಿ ಈಗ ನಾವು ಇಂದಿರಾ ಕಿಟ್ ಅನ್ನ ಕೊಡ್ತಾ ಇರುವಂತದ್ದು. ಅಕ್ಕಿ 5 ಕೆಜಿ ಅಕ್ಕಿ, ಅದರ ಜೊತೆಗೆ ಈಗ ಬೇಳೆ ಮತ್ತು ಅಡಿಗೆ ಎಣ್ಣೆ ಎಲ್ಲ ಸೇರಿದಂತೆ ಕೊಡೋದ್ರಿಂದ ಇದರಿಂದ ರಾಜ್ಯದ ಜನರಿಗೆ ಅನುಕೂಲ ಆಗತ್ತೆ ಅನ್ನುವಂಥದ್ದು. ಮತ್ತೆ ಪ್ರತಿ ರೇಷನ್ ಕಾರ್ಡ್ ಏನಿದೆ, ಪಡಿತರ ಚೀಟಿಗೆ 1 ಕಿಟ್ ಅನ್ನ ಕೊಡುವಂತ ವ್ಯವಸ್ಥೆನ ಈಗ ಸರ್ಕಾರ ಮಾಡಿರೋದ್ರಿಂದ ಜನಕ್ಕೂ ಕೂಡ ಅನುಕೂಲ ಆಗತ್ತೆ ಅನ್ನುವಂತ ಲೆಕ್ಕಾಚಾರದಲ್ಲಿ ಸರ್ಕಾರ ಇದೆ. ಥ್ಯಾಂಕ್ ಯು ಹನುಮಂತು ತಮ್ಮೆಲ್ಲ ಮಾಹಿತಿಗೆ. ಆರಂಭದಿಂದಲೂ ಕೂಡ ಈ ಜಾತಿ ಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಗೊಂದಲ ಚರ್ಚೆ ಕೂಡ ಆಗ್ತಾ ಇತ್ತು. ಈಗ ಒಂದ್ ಕಡೆ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ಇದು ಜಟಾಪಟಿಗೆ ಕೂಡ ಕಾರಣವಾಗಿದೆ. ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ಜಾತಿ ಗಣತಿ ಜಟಾಪಟಿ ಜೋರಾಗ್ತಾ ಇದೆ. ವಿಪಕ್ಷ ನಾಯಕ ಆರ್ ಅಶೋಕ್ ಕೆಂಡ ಕಾರಿದ್ದಾರೆ. ನಿಮ್ಮ ಬಳಿ ಒಡವೆ ಇದೆಯಾ ಅಂತ ಕೇಳಿದ್ದಾರೆ. ಸಮೀಕ್ಷೆದಾರರು ಗ್ಯಾರಂಟಿ ಕಟ್ ಮಾಡಲು ಇದೆಲ್ಲ ಕೇಳ್ತಾ ಇದ್ದಾರೆ. ಕಾರು, ಒಡವೆ, ಜಮೀನು ಇದೆ ಅಂದ್ರೆ ಗ್ಯಾರಂಟಿ ಕಟ್ ಆಗುತ್ತೆ. ಇದು ಸಿಎಂ ಸಿದ್ದರಾಮಯ್ಯನವರ ಕುತಂತ್ರ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ಜಾತಿ ಗಣತಿಯಲ್ಲಿ 60 ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ಎಷ್ಟು ಸರಿ ಅಂತ ಪ್ರಶ್ನೆ ಮಾಡಿದ್ದಾರೆ. ಒಂದು ರೀತಿ ಹಳ್ಳ ಹಿಡಿಯುತ್ತಿರುವ ಜಾತಿ ಗಣತಿ ಇದು. ಹಳ್ಳ ಹಿಡಿಯುತ್ತಿರುವ ಜಾತಿ ಗಣತಿ ಸಮೀಕ್ಷೆ ಬಗ್ಗೆನೇ ಅನುಮಾನ ಸೃಷ್ಟಿಯಾಗ್ತಾ ಇದೆ ಎಲ್ಲ ಕಡೆ. ಈ ಸಮೀಕ್ಷೆ ಬಗ್ಗೆನೇ ಸಾರ್ವಜನಿಕರಲ್ಲಿ ಅನುಮಾನ ದೊಡ್ಡ ಮಟ್ಟದಲ್ಲಿ ಬೆಳೀತಾ ಇದೆ. ದತ್ತಾಂಶ ಸಂಗ್ರಹ ಪ್ರಕ್ರಿಯೆ ಏನಿದೆ ಅದು ಪಾರದರ್ಶಕವಾಗಿ ಕಾಣಿಸ್ತಾ ಇಲ್ಲ. ಒಂದು ರೀತಿ ಹಳ್ಳ ಹಿಡಿಯುತ್ತಿರುವ ಜಾತಿ ಗಣತಿ ಇದು. ಹಳ್ಳ ಹಿಡಿಯುತ್ತಿರುವ ಜಾತಿ ಗಣತಿ ಸಮೀಕ್ಷೆ ಬಗ್ಗೆ